ಏನೇ ರತ್ನ, ಇಷ್ಟು ಲೇಟಾಗಿ ಬಂದಿದ್ದೀಯಾ? ಹಾಂ, ಮಂಗಳಾರತಿ ಎಲ್ಲ ಆಯಿತು, ಪ್ರಸಾದ ಕೊಟ್ಟಿದ್ದು ಆಯಿತು. ನೀನು ನೋಡಿದ್ರೆ ಇಷ್ಟು ಲೇಟಾಗಿ ಬರ್ತಾ ಇದೆಯಲ್ಲ. ಮನೇಲಿ ಕೆಲಸ ಜಾಸ್ತಿನಕೋ. ಹಂಗೆ ಪೂಜೆ ಮಾಡಿಬಿಟ್ಟು ಅಡುಗೆ ಮಾಡಿಟ್ಟು ಬಂದೆ. ಹಾಂ ಸರಿ ಆಯಿತು. ನೀವು ಒಬ್ಬೊಬ್ಬರೇ ಹೋಗಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ಕನಸುಗಳು ಏನೇನಿದೆಯೋ ಎಲ್ಲನೂ ದೇವ್ರ ಹತ್ರ ಬೇಡ್ಕೊಳ್ಳಿ, ಎಲ್ಲನೂ ಈಡೇರುತ್ತೆ. ಇವಾಗ ಕಾರ್ತಿಕ್ ಮಾಸದಲ್ಲಿ ದೇವರು ಏನು ಕೇಳ್ಕೊಂಡ್ರು ಎಲ್ಲ ವರನೂ ಈಡೇರಿಸ್ತಾನಂತೆ. ನೀವು ಭಕ್ತಿಯಿಂದ ಒಬ್ಬೊಬ್ಬರೇ ಹೋಗಿ ನಿಮ್ಗೆ ಏನೇನು ಈಡೇರಬೇಕು ಕನಸುಗಳು, ಆಮೇಲೆ ನಿಮ್ಮ ಆಸೆಗಳು ಏನೇನಿದೆಯೋ ಎಲ್ಲನೂ ಕೇಳ್ಕೊಳ್ಳಿ. ಹೌದಾ? ಹಾಗಾದರೆ ನನ್ನ ಮನಸ್ಸಲ್ಲಿ ತುಂಬ ಕನಸುಗಳಿದ್ದಾವೆ. ನಾನಂತೂ ದೊಡ್ಡ ಶ್ರೀಮಂತೆ ಆಗಬೇಕು. ಇರು ದೇವ್ರ ಹತ್ರನೇ ಮೊದಲು ಬೇಡ್ಕೊಳ್ತೀನಿ. ಏಯ್ ಯಾವಳೆ ಅವಳು? ಹಾಂ, ನಾನು ಫಸ್ಟ್ ಬಂದಿರೋದು ದೇವ್ರ ಹತ್ರ, ನಾನು ಫಸ್ಟ್ ಬೇಡ್ಕೊಳ್ಳೋದು. ಲೈ ನಿಂತ್ಕೊಳ್ಳೆ ಅಲ್ಲಿ. ಏನು ಫಸ್ಟ್ ಬಂದ್ಬಿಟ್ರೆ ನೀನೇ ಬೇಡ್ಕೊಬಿಡ್ಬೇಕೇನೋ. ಓ, ನೀನು ನಾನು ಬೇಡ್ಕೊಳ್ತೀನಿ, ಆಮೇಲೆ ನೀನು ಬೇಡ್ಕೊ. ಅಯ್ಯ ಅಮ್ಮಯ್ಯ, ಕಿತ್ತಾಡಬೇಡ್ರಿ, ಒಬ್ಬೊಬ್ಬರೇ ಹೋಗ್ರಿ. ದೇವ್ರ ಮುಂದೆ ಹಾಗೆಲ್ಲ ಕಿತ್ತಾಡಬಾರ್ದು, ಅದು ಒಳ್ಳೇದಲ್ಲ. ದೇವರೇನು ಯಾರಿಗೂ ಮೋಸ ಮಾಡಲ್ಲ. ನಿಮ್ಗೆ ಏನೇನು ಕೊಡಬೇಕು ಎಲ್ಲ ಕೊಟ್ಟೇ ಕೊಡ್ತಾನೆ. ನೀವು ಭಕ್ತಿಯಿಂದ ಹೋಗಿ ಮನಸ್ಸಲ್ಲಿ ಒಬ್ಬೊಬ್ಬರೇ ಬೇಡ್ಕೊಳ್ರಿ. ನಾನು ನೀನು ಅಂತ ಕಿತ್ತಾಡಬೇಡ್ರಿ ಹಾಗೆಲ್ಲ. ಕೇಳಿಸ್ತೇನೆ? ನಾನು ಬೇಡ್ಕೊತೀನಿ, ಆಮೇಲೆ ನೀನು ಬಾ. ಅಪ್ಪ ತಂದೆ, ನನ್ನ ಕಷ್ಟಗಳನ್ನ ಕೇಳು ತಂದೆ. ನನ್ನ ಕಷ್ಟಗಳು ಒಂದಾ ಎರಡಾ ಸಾವಿರಾರು ಇದ್ದಾವೆ ತಂದೆ. ಅದರಲ್ಲೊಂದು ಎರಡೇ ಹೇಳ್ತೀನಿ, ಅದನ್ನು ಈಡೇರಿಸ್ಬಿಡು ತಂದೆ. ಓ, ಏನು ಇವಳು ಮಾಡೋ ಆ್ಯಕ್ಟಿಂಗು ದೇವ್ರು ಇವತ್ತು ಧರೆಗಿಳಿದು ಬಂದು ಅವಳ ಕನಸುಗಳನ್ನೆಲ್ಲ ಈಡೇರಿಸ್ಬಿಡ್ತಾನೆ. ನಾನು ಇದಕ್ಕಿನ್ನ ಚೆನ್ನಾಗಿ ಕೇಳ್ಕೋಬೇಕು. ಅಪ್ಪ ನನ್ನ ತಂದೆ, ನಾನೇನು ಜಾಸ್ತಿ ಕೇಳಲಾರೆ ತಂದೆ. ನಾನು ನಿಂತ ಜಾಗದಲ್ಲೇ ಶ್ರೀಮಂತರಾಗ್ಬಿಡ್ಬೇಕು. ನನಗಂತೂ ಈ ಬಿಸಿಲಲ್ಲಿ ಕೂಲಿ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ ದೇವರೇ. ತಂದೆ, ನನಗೊಂದು 20 ಎಕರೆ ಆಸ್ತಿ, ಒಂದು 10 ಕೋಟಿ ದುಡ್ಡು, ಒಂದು ಬಂಗಲೆ, ಒಂದು ಕಾರು ಕೊಟ್ಬಿಡು ತಂದೆ. ಇನ್ನೇನು ಕೇಳಲ್ಲ ತಂದೆ ನಾನು, ನನಗಿಷ್ಟು ಕೊಟ್ಬಿಡು. ಅಲ್ವೇ ತಂದೆ? ಕೊಟ್ಬಿಡು 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 ಅಂತ ಇದೆಯಲ್ಲ, ನೀನೇನಾದರೂ ದೇವ್ರಿಗೇನಾದರೂ ಸಾಲ ಕೊಟ್ಟಿದ್ಯೇನೆ? ಕೊಟ್ಬಿಡು ಅಂತ ಇದೆಯಲ್ಲೇ ಅವಾಗಿಂದನೂ. ಜಯ್ಯಿ, ನನಗೆ ಸುಮ್ಕಿದ್ಬಿಡು. ನಾನು ಎಮೋಷ್ನಲ್ ಆಗಿ ದೇವ್ರನ್ನ ಭೂಮಿಗೆ ಕರೆಯೋಕೆ ಟ್ರೈ ಮಾಡ್ತಾ ಇದ್ದೀನಿ. ನೀನು ನನಗೆ ತಲೆ ಕೆಡಿಸ್ಬೇಡ, ನಿಂತ್ಕೋ ಅಲ್ಲಿ ಪ್ಲೀಸ್ ತಂದೆ. ನೀನಿವತ್ತು ಭೂಮಿಗೆ ಇಳಿದು ಬಂದು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿದ್ದೀನಿ ಅನ್ನೋವರೆಗೂ ನಾನೆಲ್ಲೂ ಹೋಗಲ್ಲ ತಂದೆ. ಬಿಡೇನು ನಿನ್ನ ಪಾದ, ಬಿಡೇನು ನಿನ್ನ ಪಾದ. ಅಯ್ಯೋ, ಮುಂದೆ ಕಾಡೆ ಬರ್ತಾ ಇಲ್ಲ ನನಗೆ. ಲೈ, ದೇವ್ರ ಪಾದ ಬಿಡ್ದಂಗೆ ಇಲ್ಲೇ ಕೂತ್ರೆ ನಾನು ಬೇಡೋದೇನು? ನೀನು ಈ ಕಡೆ ಬಾ, ನಾವೆಲ್ಲ ಕೇಳ್ಕೊಂಡು ಹೋಗ್ತೀವಿ. ಆಮೇಲೆ ಇಲ್ಲೇ ಕುತ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡು. ದೇವ್ರು ಬರೋವ್ರಿಗೂ ಎಲ್ಲೂ ಹೋಗ್ಬೇಡ, ಬಾ ಈ ಕಡೆ ನೀನು. ಅಲ್ಲ, ನೀನು ಕರೆದ್ರೆ ನಿಮ್ಮ ಅತ್ತೇನೆ ಬರಲ್ಲ, ಇನ್ನು ದೇವ್ರು ಹೆಂಗೆ ಬರ್ತಾರೆ? ನೀನು ಅದೃಷ್ಟ ಸರಿ ಇಲ್ಲ ನಿನಗೆ, ಬಾ ಈ ಕಡೆ. ತಂದೆ, ಇನ್ನೊಂದು ಕೋರಿಕೆ ಏನು ಅಂತಂದರೆ, ಈ ಜಯ್ಯಿ ಬಾಯಿ ಇಲ್ಲೇ ಬಿದ್ದೋಗೋ ಹಾಗೆ ಮಾಡು ತಂದೆ. ಕಿವಿ ಡಮರ್ ಅನ್ನೋ ಹಾಗೆ ಮಾಡು ತಂದೆ. ಯಾವಾಗಲೂ ಜಗಳಕ್ಕೆ ಬರ್ತಾಳೆ ತಂದೆ. ಈ ಆಸೆನೂ ಈಡೇರಿಸು ತಂದೆ. ಅಯ್ಯೋ ಲೇ, ಎಂಥ ಬೇಡಿಕೆ ಇರಿಸ್ಬಿಟ್ಟೆ ತಂದೆ. ತಂದೆ, ಆ ಆಸೆನ ಮಾತ್ರ ಈಡೇರಿಸ್ಬೇಡ ತಂದೆ, ಪ್ಲೀಸ್ ತಂದೆ. ಇವಳು ಮಾತು ಕೇಳಬೇಡ ತಂದೆ. ಒಬ್ರು ಕೆಟ್ಟದ್ದು ಬಯಸ್ತಾ ಇದ್ದಾಳೆ ತಂದೆ, ಅದು ಬೇಡ ತಂದೆ. ಏಯ್ ಬಾರೆ ನೀನು ಈ ಕಡೆ, ನಾನು ಬೇಡ್ಕೊಳ್ತೀನಿ, ನೀನು ಸಾಕು ಬೇಡಿದ್ದು. ಓಹೋ, ಅಯ್ಯೋ ನೋಡು ತಂದೆ, ನನ್ನ ಸೈಡ್ಗೆ ಹೆಂಗೆ ಎಳೆದು ಬಿಸಾಕಿದ್ಲು ತಂದೆ. ನೀನೇ ಇವಳಿಂದ ನನ್ನ ಕಾಪಾಡಬೇಕು. ಇವಳು ಸ್ಪೆಷಲ್ಲಾಗಿ ಬೇಡ್ಕೊಂಡಿದ್ದಾಳೆ. ನಾನು ಈ ಥರ ಬೇಡ್ಕೊಂಡ್ರೆ ದೇವರು ನನಗೆ ಒಲಿತಾನೆ. ತಂದೆ, ನಿನಗೆ ಅಡ್ಡು ಬೀಳ್ತೀನಿ ತಂದೆ. ನನಗೆ ಆಸೆಗಳನ್ನ ಈಡೇರಿಸು ತಂದೆ. ನಾನು ಇವರೆಲ್ಲರಿಗಿನ್ನ ಶ್ರೀಮಂತಲಾಗಬೇಕು ತಂದೆ. ಕೋಟ್ಯಾಂತರ ರೂಪಾಯಿ ಒಡವೆ, ದುಡ್ಡು, ಬಂಗಲೆ, ಕಾರು ಎಲ್ಲ ಕೊಡು ತಂದೆ. ಹಾಗೆ ಇವಳಿಗಿನ್ನ ಒಂದು ಪಟ್ಟು ಜಾಸ್ತಿನೇ ಕೇಳ್ತೀನಿ ತಂದೆ. ಒಂದು 106 ಎಕರೆ ಜಮೀನು, ಒಂದು ಬೀರು ತುಂಬ ದುಡ್ಡು, ಒಡವೆ ಎಲ್ಲ ಕೊಡು ತಂದೆ. ಓಹೋ, ಒಂದು ಬೀರು ಸಾಕೇನೆ? ಇಲ್ಲ ಇನ್ನೂ ಒಂದು 10 ಬೀರು ದುಡ್ಡು ಕೇಳು. ದೇವ್ರೆ, ಹಾಗೆ ಒಂದು 100 ತೊಲೆ ಬಂಗಾರ, ಒಂದು 100 kg ಬೆಳ್ಳಿ, ಕೈಗೊಬ್ರು ಕಾಲ್ಗೊಬ್ರು ಆಳು, ಹಾಗೆ ನಮಗೊಂದು ಅಕ್ಷಯ ಪಾತ್ರೆ ಕೊಡು ತಂದೆ. ಅದರಲ್ಲಿ ಏನೇ ಇಟ್ಟರು ಅದ್ರ ತುಂಬ ಎಲ್ಲ ಬಂದ್ಬಿಡ್ಬೇಕು. ಹಾಗೆ ಒಂದು ತಟ್ಟೆ ಕೊಡು ತಂದೆ. ತಂದೆ, ಅವಳಿಗೆ ಅಕ್ಷಯ ಪಾತ್ರೆ ಕೊಡೋ ಬದಲು ಒಂದು ಖಾಲಿ ತಟ್ಟೆ ಕೊಡು ತಂದೆ. ಅಯ್ಯಯ್ಯ ಅನ್ಕೊಂಡು ಊರೆಲ್ಲ ಸುತ್ಕೊಂಡು ಭಿಕ್ಷೆ ಬೇಡಿ ತಿನ್ನೋ ಹಾಗೆ ಮಾಡು ತಂದೆ. ಅಮ್ಮ ತಾಯಿ ಅಂತ ಓಡಾಡಬೇಕು, ಹಾಗೆ ಮಾಡು ತಂದೆ. ಹಾಗೆ ನಮ್ಮ ಅತ್ತೆ ಬಾಯಿ ಡಮಾರ್ ಅನ್ನೋಗಿ ಮಾಡು ತಂದೆ. ಯಾವಾಗಲೂ ಕಾಟ ಕೊಡ್ತಾಳೆ ತಂದೆ. ಇಲ್ಲ ಅಂತಂದರೆ ನಮ್ಮ ಅತ್ತೆಗೆ ಹುಚ್ಚಿಡಿಯೋಗಿ ಮಾಡಿಬಿಡು ತಂದೆ. ಎಲ್ಲಾದರೂ ತಗೊಂಡು ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡ್ತೀನಿ ತಂದೆ. ನನ್ನ ಕನಸುಗಳು ನಿನ್ನ ಮುಂದೆ ಇಟ್ಟಿದ್ದೀನಿ ತಂದೆ, ನೀನು ಈಡೇರಿಸಲೇಬೇಕು ತಂದೆ. ಲೇ ಅಮ್ಮಯ್ಯ, ಸಾಕೆದ್ ಬಾ. ಆವಾಗಿಂದ ಕೇಳ್ಕೊಂತಾನೆ ಇದ್ದಾಳೆ. ನಾನು ಒಬ್ಳಿದ್ದೀನಿ, ಬಾಯಿ ಕಡೆ.
ಅಲ್ವೇ ಕಾಗೆ ಮುದುಕಿ, ನಿನಗೆ ಊರು ಹೋಗು ಅಂತದೆ ಕಾಡು ಬಾ ಅಂತದೆ. ಅಂತಂದ್ರೆ ನೀನು ಏನು ಬೇಡ್ಕತ್ತೀಯ? ಏ ಬಾ, ನಾಳೆನ ನಾಳದ್ದು ಗೊಟ್ಟಕ್ಕಂತೀಯ. ನಿನ್ಗೇನು ಆಸೆಗಳು? ಎಲ್ಲರೂ ಅಷ್ಟು ಕೋಳಿ ಸಾರು ಮುದ್ದೆ ಉಣ್ಕೊಂಡು ಮನೆಗೆ ತೆಪ್ಪಗೆ ಮಲ್ಕೊ ಹೋಗೋ. ಸಾಯ್ತೀನಿ ಅಂತ ಅಂದ್ಬಿಟ್ಟು ಏನು ನಾಳೆನೇ ಸಾಯ್ತೀನೇನು? ಓಹೋ, ನಮಗೂ ಆಸೆಗಳಿರ್ತಾವಪ್ಪ. ಇರೋದು ಒಂದೇ ಒಂದು ಜನ್ಮ, ಏನೇನೈತೋ ಎಲ್ಲ ಆಸೆಗಳನ್ನ ಇಲ್ಲೇ ಈಡೇರಿಸ್ಕೊಬಿಡ್ಬೇಕು. ಅಯ್ಯ ಸುಮ್ಕೆರೆ ಜಯ್ಯಿ ಪಾಪ, ಆ ಅಜ್ಜಿಗೆ ಏನು ಕನಸಾಯ್ತೋ ದೇವ್ರ ಹತ್ರ ಬೇಡ್ಕೊಳ್ಳಿ ಬಿಡು. ತಂದೆ, ನಾನೇನು ಇವ್ರುಗಳ ಥರ ಎಲ್ಲ ಚೀಪಾಗಿ ಏನು ಕೇಳಲ್ಲ ತಂದೆ. ನನ್ನ ಆಸೆಗಳೇ ಲೆವೆಲ್ಲೇ ಬೇರೆ. ದೇವ್ರೇ, ನಾನು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಇದ್ದೀನಿ. ಈ ರಾಜ್ಯದ ಪ್ರಜೆಗಳ ಕಷ್ಟಗಳನ್ನು ಕೇಳಿ ನನಗೆ ಬೇಸರವಾಗಿದೆ ತಂದೆ. ಅದಕ್ಕೆ ನನ್ನ CM ಮಾಡು ತಂದೆ. ನಾನು CM ಆಗಿ ಅವ್ರ ಕಷ್ಟಗಳಿಗೆಲ್ಲ ಸ್ಪಂದಿಸ್ತೀನಿ ತಂದೆ. ಅವರ ಕಷ್ಟಗಳನ್ನು ಕೇಳಿ ಕೇಳಿ ನನಗಂತೂ ಮನಸ್ಸಿಗೆ ತುಂಬ ಬೇಜಾರಾಗಿದೆ ತಂದೆ. ಅಲ್ಲ ಕಿವುಡಜ್ಜೆ, ನಾವು ಹೇಳೋದೇ ನಿನಗೇನು ಕೇಳಿಸಲ್ಲ, ಇನ್ನು ನೀನು ರಾಜ್ಯದ CM ಆಗಿ ಜನರ ಕಷ್ಟಗಳನ್ನೆಲ್ಲ ಕೇಳಿಸ್ಕತ್ತೀಯಾ? ಅಲ್ಲ, ನೀನು ಊರು ಹೋಗು ಅಂತದೆ ಕಾಡು ಬಾ ಅಂತದೆ, ಎಲ್ಲ ನಾವು ಹೋಗಿ ಮುದ್ರಕೊಂಡು ಮಲ್ಕೋ ಹೋಗು. ಇಂಥ ವಯಸ್ಸಲ್ಲಿ CM ಆಗ ಆಸೆ ಏನು ನಿನಗೆ? ಅದ್ರ ಬದಲು ಒಂದು 10 ಕೋಳಿ, ಒಂದು 20 ಕುರಿ ಸಾಕ್ಬಿಡು. ಇಷ್ಟು ಕೇಳ್ಕೊ, ದಿನ ಒಂದೊಂದು ಕುಯ್ಕೊಂಡು ಸಾಯೋವರೆಗೂ ಮುದ್ದೆ ಸಾರು ಅನ್ನ ತಿನ್ಕೊಂಡಿರು ತಂದೆ. ನನ್ನನ್ನು CM ಮಾಡಲೇಬೇಕು ತಂದೆ. ನನ್ನ CM ಮಾಡು ನೋಡು, ನಮ್ಮ ರಾಜ್ಯನ ಹೇಗೆ ಬದಲಾಯಿಸ್ತೀನಿ ನಾನು ಅಂತ. ಎಲ್ಲರ ಮನೆಗೂ ಹೋಗಿ 10 kg 20 kg 30 kg ಎಷ್ಟನ್ನಾಗಲಿ ಅಕ್ಕಿನೋ ರಾಗಿನೋ ಏನಾದರೂ ಆಗಲಿ ಬಡವ್ರಿಗೆಲ್ಲ ದಾನ ಮಾಡ್ತೀನಿ ತಂದೆ. ಅಜ್ಜೆ, ಅಷ್ಟೆಲ್ಲ ದಾನ ಮಾಡಂಗಿದೆ ನಮ್ಮನೆಗೆ ಯಾಕೆ ಬಟ್ಲು ಇಟ್ಕೊಂಡು ಹಸಿಟ್ಟು ಅಕ್ಕಿ ಕೊಡು ಸಕ್ಕರೆ ಕೊಡು ಅಂತ ಬತ್ತೀಯಾ? ತಂದೆ, ನನ್ನನ್ನು CM ಆಗಿ ಮಾಡಲೇಬೇಕು ತಂದೆ, ಪ್ಲೀಸ್ ತಂದೆ, ಇನ್ನೇನು ಕೇಳಲಾರೆ ತಂದೆ. ಪುಟ್ಟಕ್ಕ, ನೀನೇನೇನು ಬೇಡ್ಕತ್ತಿ ಬೇಡ್ಕೊ ಬಾ. ಅಯ್ಯೋ ನಂದೇನಿಲ್ಲಮ್ಮ, ನಮಗೆ ಆಸೆಗಳೇನಿಲ್ಲ. ಕಾಲಕ್ಕೂ ಮಳೆ ಬೆಳೆ ಒಂದು ಚೆನ್ನಾಗಿ ಹಾಕ್ಕೊಂಡು ದೇವರು ದುಡಿಯೋ ಶಕ್ತಿ ಒಂದು ಕೊಟ್ಟರೆ ನೋಡಮ್ಮ, ಅದೇ ಸಾಕು. ಆರೋಗ್ಯ ಆಮೇಲೆ ನೆಮ್ಮದಿ ಒಂದು ಕೊಟ್ಟರೆ ಸಾಕು ನನಗೆ. ಲೇ ಲಕ್ಷ್ಮಿ, ನಿಂಗೇನು ಆಸೆ ಇಲ್ವೇನೆ? ನನಗೂ ಆಸೆ ಐತೆ, ನಿಧಾನ ಕೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಅತ್ತೆ ಇಲ್ಲೇ ಇದ್ದಾಳೆ ತಂದೆ. ನಮ್ಮ ಅತ್ತೆ ಹುಚ್ಚಿಡ್ದುಬಿಟ್ಟು ಎಲ್ಲಾನ ದೇಶಾಂತರ ಹೋಗೋ ಹಾಗೆ ಮಾಡು ತಂದೆ. ಯಾವಾಗಲೂ ಬೈತಾನೇ ಇರ್ತಾಳೆ. ಹಾಗೆ 1-2 ಕಾರು, 1-2 ಬಂಗ್ಲೆ. ಇವ್ರು ಎಲ್ಲರೂ ಕೇಳೋದಕ್ಕಿಂತ ಜಾಸ್ತಿನೇ ನನಗೆ ದುಡ್ಡು ಒಡವೆ ಎಲ್ಲ ಕೊಟ್ಬಿಡು. ಕಿವುಡಜ್ಜಿ CM ಆಗಬೇಕಂತೆ. ನಾನು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಇದ್ದೀನಿ. ಆಗ ಮಾಡು ತಂದೆ. ಏನೇ ಅದು ಮನಸ್ಸಲ್ಲೇ ಬೇಡ್ಕತಾ ಇದ್ದೀಯಾ? ಏನು ಪುಟ್ಟಕ್ಕಂಗೆ ಹುಚ್ಚಿಡಿಲಿ ಅದು ಇದು ಅಂತ ಕೇಳ್ಕತಾ ಇದೆಯಲ್ಲೇ? ಸರಿ ಫ್ರೆಂಡ್ಸ್, ನೋಡಿದ್ರಾ ನಮ್ಮ ಮನಸ್ಸಲ್ಲಿ ಏನೇನು ಬೇಡಿಕೆಗಳನ್ನ ಇಟ್ಟಿದ್ದೀವಿ ದೇವ್ರ ಮುಂದೆ ಅಂತ. ಹಾಗೆ ನಿಮ್ಮ ಮನಸ್ಸಲ್ಲಿ ಏನೇನಿದೆಯೋ ದೇವ್ರ ಹತ್ರ ಕೇಳ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗ್ತಿದೆ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮಗೆ ಪ್ಲೀಸ್ ಸಪೋರ್ಟ್ ಮಾಡಿ.